ನಮಸ್ಕಾರ. ಮತ್ತೊಂದು ಸಾಹಿತ್ಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನಿವತ್ತು ಜನ್ನನ ಯಶೋಧರ ಚರಿತ್ರೆಯಿಂದ ಆಯ್ದುಕೊಂಡಂತಹ ಒಂದಷ್ಟು ಕಥಾಭಾಗವ ಕನ್ನಡ ರತ್ನ ಪರೀಕ್ಷೆಯವ್ರಿಗೆ ಇರೋದ್ರಿಂದ ಅದನ್ನು ನಾನು ಇಲ್ಲಿ ತಿಳಿಸಿಕೊಡುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಜನ್ನಮಯ್ಯ 12ನೇ ಶತಮಾನದವನು. ಈತ ದೋರ ಸಮುದ್ರ ಅಥವಾ ಹಳೆಬೀಡಿನಲ್ಲಿ ಇದ್ದಂಥವನು. ಜೊತೆಗೆ ಈತ ಹೊಯ್ಸಳರ ನರಸಿಂಹನಲ್ಲಿ ಸೈನ್ಯ ತರಬೇತಿಯ ಗುರು ಆಗಿದ್ದಂಥವನು. ಜೊತೆಗೆ ಬಲ್ಲಾಳನ ಮಗ ನರಸಿಂಹನಲ್ಲಿ ಮಂತ್ರಿ, ದಂಡಾಧೀಶ, ಆಸ್ಥಾನ ಕವಿಯಾಗಿಯೂ ಕೂಡ ಇದ್ದ ಅಂತೇಳಿ. ಈತ ಮಹತ್ವದ 2 ಕೃತಿಗಳನ್ನು ಬರೀತಾನೆ. 14ನೇ ತೀರ್ಥಂಕರನ ಆದಂತಹ ಅನಂತನಾಥನನ್ನು ಇಟ್ಟುಕೊಂಡು ಅನಂತನಾಥ ಪುರಾಣ ಮತ್ತು ಯಶೋಧರ ಚರಿತೆ ಅನ್ನುವಂತಹ 2 ಕಾವ್ಯಗಳನ್ನು ಈತ ಬರಿತಾನೆ ಅನ್ನುವಂಥದ್ದು. ಮತ್ತು ಅದರಲ್ಲಿ ಯಶೋಧರ ಚರಿತೆ ಇವತ್ತು ನಾವು ಏನು ನೋಡ್ತಾ ಇದ್ದೀವಿ, ಜೀವದಯೆ ಅನ್ನುವಂಥದ್ದು, ಅಹಿಂಸೆ ಅನ್ನುವಂಥದ್ದು, ಪತಿನಿಷ್ಠೆ ಅನ್ನುವಂಥದ್ದು, ಜೈನ ಧರ್ಮದ ಅನೇಕ ಸಾರಗಳನ್ನು ಹೇಳುವಂತಹ ಪ್ರಯತ್ನವನ್ನು ಈ ಕಾವ್ಯದಲ್ಲಿ ಜನ್ನ ಮಾಡ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸ್ಬೋದು. ಯಶೋಧರ ಚರಿತೆ ಪ್ರಾರಂಭವಾಗುವಂಥದ್ದೇ ಬಹಳ ಮುಖ್ಯವಾಗಿ ಈ ನಿಮಗೆ ಇರುವಂತಹ ಕಾವ್ಯದ ಶೀರ್ಷಿಕೆ ಒಲವಾದೊಡೆ ರೂಪಿನ ಕೋಟಲೆ ಯಾವುದೋ ಅನ್ನುವಂಥದ್ದು. ಅಂದರೆ ಪ್ರೀತಿ ಅಂತ ಆದಮೇಲೆ ರೂಪ ಅಥವಾ ಅವರ ಚಂದ ಅಂದ ಅನ್ನೋದು ಮುಖ್ಯ ಆಗೋದಿಲ್ಲ ಅನ್ನುವಂಥದ್ದನ್ನು ಈ ಒಂದು ಶೀರ್ಷಿಕೆಯಾಗಿ ಇಲ್ಲಿ ತಗೊಂಡಿದ್ದಾರೆ. ಇಲ್ಲಿ ಒಂದಷ್ಟು ಕಥೆಯನ್ನು ನೀವು ತಿಳ್ಕೊಬೇಕಾಗತ್ತೆ. ಅವಂತಿ ದೇಶದ ಉಜ್ಜಯಿನಿಪುರದಲ್ಲಿ ನಡೀತಾ ಇರುವಂತಹ ಕಥೆ ಇದು. ಅಲ್ಲಿಯ ರಾಜ ಯಶಗೌ, ಅವನ ಪತ್ನಿ ಚಂದ್ರಮತಿ, ಅವರಿಗೊಬ್ಬ ಮಗ ಇರ್ತಾನೆ ಯಶೋಧರ, ಮತ್ತು ಆತನ ಪತ್ನಿ ಅಮೃತಮತಿ ಅನ್ನುವಂಥದ್ದು. ಅವರಿಬ್ಬರು ಯಶೋಧರ ಮತ್ತು ಅಮೃತಮತಿಯ ಕಥೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕಿಂದೆ ಯಶಗೌ ಮತ್ತು ಚಂದ್ರಮತಿಯ ಕಥೆ ಬರುತ್ತೆ, ಅದು ಇಲ್ಲ. ನಿಮಗಿರುವಂಥದ್ದು ಯಶೋಧರ ಮತ್ತು ಅಮೃತಮತಿಯ ಕಥೆಯನ್ನು ಇರುತ್ತೆ. ಅವರಿಬ್ಬರಿಗೆ ಈಗಾಗಲೇ ಒಬ್ಬ ಮಗ ಕೂಡ ಇದ್ದಾನೆ. ಈ ಒಂದು ಗಂಡ ಹೆಂಡತಿಯ ಪ್ರೀತಿ ಹೇಗಿತ್ತು, ಅವರಿಬ್ಬರು ಎಷ್ಟು ಚಂದ ಇದ್ದರು, ಹೇಗೆಲ್ಲ ಅವರು ಸಜ್ಜೆ ಮನೆ ಅಥವಾ ಅವರ ರಾತ್ರಿಗಳು ಹೇಗೆ ಕಳೀತಿದ್ವು ಅನ್ನೋದನ್ನು ಕೂಡ ಜನ್ನ ಭಾಳ ವಿಸ್ತಾರವಾಗಿ ಇಲ್ಲಿ ಕೊಡ್ತಾ ಹೋಗ್ತಾನೆ. ಇಲ್ಲಿ ಪ್ರಾರಂಭವಾಗುವಂತಹ ಅವರ ಇಬ್ಬರೂ ಕೂಡ ಇದೊಂದು ರಾತ್ರಿಯಿಂದ ಪ್ರಾರಂಭ ಆಗ್ತಾ ಇದೆ. ರಾತ್ರಿ ಅವರಿಬ್ಬರೂ ಸುರತ ಸುಖದಲ್ಲಿ ಅತ್ಯಂತ ಸಂತೋಷಪಟ್ಟಿದ್ದಾರೆ. ಅವರಿಬ್ಬರೂ ಅದರಿಂದ ಸುಸ್ತಾಗಿದ್ದಾರೆ. ಅವರಿಬ್ಬರು ಒಬ್ಬರನ್ನೊಬ್ಬರು ತಬ್ಕೊಂಡು ಮಲಗಿದ್ದಾರೆ. ಆ ಸಂದರ್ಭದಲ್ಲಿ ಏನಾಯಿತು ಅನ್ನುವಂಥದ್ದನ್ನು ಈ ಕಾವ್ಯ ನಿಮಗೆ ಇಟ್ಟಿರುವಂತಹ ಕಾವ್ಯ ಪ್ರಾರಂಭ ಆಗುತ್ತೆ. ಹೃದಯ ಪ್ರಿಯರ್ ಅಂತೊರಗಿದ ಪದದೋಳ್ ಗರಟಿಗೆಯ ಜಾವದ ಉಕ್ಕಡದಲ್ಲಿ ಮಳಗಿದ ಪೊತ್ತು ಸೂಳ್ಗೆ ಕರುಮಾಡದ ಪಕ್ಕದೊಳಿರ್ದ ಪಟ್ಟದಾನೆಯ ಬದಗಂ. ನೋಡಿ, ಇಲ್ಲಿ ಹೇಳ್ತಿದ್ದಾರೆ, ಪ್ರಣಯಗಳಿಬ್ಬರು, ಯಾರು ಹೃದಯ ಪ್ರಿಯರು ಪ್ರಣಯಗಳು, ಅಂತೊರಗಿದ ಹಾಗೆ ಒಬ್ಬರಿಗೊಬ್ಬರು ಒರಗಿಕೊಂಡು ಮಲಗಿದ್ದಾರೆ. ಯಾರು? ಯಶೋಧರ ಮತ್ತು ಅಮೃತಮತಿ. ಅವರಿಬ್ಬರು ಮಲಗಿರುವಂತಹ ಸಂದರ್ಭ ಜಾವದ ಉಕ್ಕಡದಲ್ಲಿ, ಅಂದರೆ ಬೆಳಗಿನ ಜಾವ ಸಮಯಕ್ಕೆ 1 ಗಂಟೆ ಹೊಡಿತಾ ಇರ್ತಾರಲ್ಲ, ಜಾವದ ಉಕ್ಕಡದ ಹುಲಿ ಅಂದರೆ ಶಬ್ದ. ಆ ಒಂದು ಬೆಳಗಿನ ಜಾವದಲ್ಲಿ ಅಲ್ಲಿ ಅತ್ತಿತ್ತ ಸುತ್ತಾಡ್ತಾ ಇಷ್ಟು ಗಂಟೆ ಆಯಿತು, ಇಷ್ಟೊತ್ತಾಯಿತು ಅಂತೇಳಿ ಕೂತ್ಕೊಂಡು ಹೇಳ್ತಿರ್ತಾರಲ್ಲ, ಅಂಥವರ ಸದ್ದೆಲ್ಲ ಅಡಗಿ ಹೋಗಿದೆ. ಉಕ್ಕಡದಲ್ಲಿ ಮಲಗಿದ ಪೊತ್ತು, ಎಲ್ಲರೂ ಮಲಗಿಬಿಟ್ಟಿದ್ದಾರೆ, ಯಾವುದೇ ಶಬ್ದಗಳಿಲ್ಲ, ಎಲ್ಲ ಶಬ್ದಗಳು ಮುಗಿದೋಗಿದ್ದಾವೆ. ಸೂಳ್ಗೆ ಕರುಮಾಡದ ಪಕ್ಕದೊಳಿರ್ದ ಪಟ್ಟದಾನೆಯ ಬದಗಂ. ಈ ಸಂದರ್ಭದಲ್ಲಿ ಪಕ್ಕದಲ್ಲೇ ಇದ್ದಂತಹ, ಅರಮನೆಯ ಪಕ್ಕದಲ್ಲಿದ್ದಂತಹ ಆ ಒಂದು ಪಟ್ಟದಾನೆಯ ಮಾವುತ ತನ್ನ ಸರದಿ ಬಂದಂತೆ ತನ್ನ ಮನಸ್ಸಂತೋಷಕ್ಕಾಗಿ ಹಾಡು ಹೇಳ್ಕೊತಾ ಇದ್ದಾನೆ. ಬದಗಂ ಅಂದರೆ ಮಾವುತ. ಪಟ್ಟದಾನೆಯನ್ನು ನೋಡ್ಕೊಳ್ಳುವಂತಹ ಮಾವುತ ತನಗೆ ಸಂತೋಷದಿಂದ ಹಾಡನ್ನು ಹೇಳ್ಕೊತಾ ಇದ್ದಾನೆ. ಏನಂತ ಹಾಡ್ಕೊತಿದ್ದಾನೆ? ಬಿನದಕ್ಕೆ ಪಾಡುತ್ತಿರೆ ನುಣ್ದನಿ ನಿದ್ರೆಗೆ ಕತಕ ಬೀಜಂ ಆಯಿತು ಎನೆ ಮೃಗಾಲೋಚನೆ ತಿಳಿದು ಆಲಿಸಿ ಮುಟ್ಟಿದ ಮನಮಂ ತೊಟ್ಟನೆ ಪಸಾಯದಾನಂಗೊಟ್ಟಳ್. ನೋಡಿ, 2ನೇ ಪದ್ಯ ಹೇಳ್ತಿದೆ.
ಬಿನದಕ್ಕೆ ಪಾಡುತ್ತೀರಿ. ಅವನ ಸಂತೋಷಕ್ಕೆ ಅವನು ಆಡ್ಕೋತಾ ಇದ್ದಾನೆ. ಯಾರೋ ನಿದ್ದೆ ಬರಲಿಲ್ವೋ ಏನು ಕತೆನೋ ಗೊತ್ತಿಲ್ಲ. ಪಟ್ಟದಾನೆಯ ಬದಗ ಬಿನದಕ್ಕೆ ಪಾಡುತ್ತೀರಿ, ತನಗೆ ಸಂತೋಷಕ್ಕೆ ಆಡ್ಕೋತಾ ಇದ್ದಾನೆ. ಅಂತಹ ಅದ್ಭುತ ನದಿ ನುಂದನಿ, ಅಂತಹ ದನಿ ನಿದ್ರೆಗೆ ಕತಕ ಬೀಜಮ್ಮಾಯ್ತೇನೆ. ಆ ಕ್ಷಣಕ್ಕೆ ಅಮೃತಮತಿ ಎಚ್ಚರಾಗಿದೆ. ಅವಳಿಗೆ ನಿದ್ರೆಗೆ ಕತಕ ಬೀಜ. ಯೂಸ್ವಲಿ ನಿಮಗೆ ಚಿಯಾ ಸೀಡ್ಸ್ ಅಂತೇಳಿ ಹೇಳ್ತಾರೆ. ಅಂದರೆ ಈ ಶರ್ಬತ್ತಿಗೆ ನೀರಿಗೆ ಅದನ್ನು ಹಾಕಿರ್ತಾರೆ ಬೀಜನ. ಅದು ಉಬ್ಬಿಕೊಂಡು ದಪ್ಪ ದಪ್ಪ ಆಗಿರುತ್ತೆ, ನೀವು ನೋಡಿರ್ತೀರಿ ಅನ್ಕೋತೀರಿ. ಚಿಯಾ ಬೀಜ ಅಂತೇಳಿ ಅದಕ್ಕೆ ಹೇಳ್ತಾರೆ. ಆ ಕತಕ ಬೀಜಮ್ಮ ಆಯಿತು ಅಂದ್ರೇನು, ಯೂಸ್ವಲಿ ಕದಡಿದ ನೀರನ್ನು ತಿಳಿಗೊಳಿಸ್ಲಿಕ್ಕೂ ಕೂಡ ಅದನ್ನು ಹಾಕ್ತಾರೆ ಅನ್ನುವಂಥದ್ದು. ಆಕೆಗೆ ಇದೇನಾಗಿದೆ ಅಂತಂದರೆ ಆ ನಿದ್ದೆಯನ್ನು ತಿಳಿಗೊಳಿಸ್ಬಿಟ್ಟಿದೆ, ಎಚ್ಚರಗೊಳಿಸ್ಬಿಟ್ಟಿದೆ. ಅವಳ ಮನಸ್ಸಿಗೆ ಕತಕ ಬೀಜಮ್ಮ ಆಯಿತು. ಕತಕ ಬೀಜದಂತೆ ಅವಳಿಗೆ ಎಚ್ಚರವಾಗುತ್ತೆ. ಮೃಗಾಲೋಚನೆ ಅಂತಂದರೆ ಅಮೃತಮತಿಗೆ ಹೇಳುವಂತಹ ಮಾತು. ತಿಳಿದು ಆಲಿಸಿ ಮುಟ್ಟಿದ ಮನಮಂ. ಅವಳ ಮನಸ್ಸಿಗೆ ಇಷ್ಟು ಅದ್ಭುತವಾಗಿ ಆ ಹಾಡು ತಟ್ಟುತ್ತೆ ಅಂದರೆ ಅವಳು ತಕ್ಷಣ ತೊಟ್ಟನೆ ಪಸಾಯದಾನಂಗೊಟ್ಟಳು. ತನ್ನ ಮನಸ್ಸನ್ನು ಅವನಿಗೆ ಕೊಟ್ಬಿಟ್ಲಂತೆ, ಉಡುಗೊರೆಯಾಗಿ ಕೊಟ್ಬಿಟ್ಲಂತೆ. ಯಾರೋ ಅಮೃತಮತಿ. ಅವಳನ್ನು ನೋಡಿಲ್ಲ, ಏನಿಲ್ಲ, ಎಂಥದೂ ಇಲ್ಲ. ಆದರೂ ಆಕೆಗೆ ಆತನಿಗೆ ಮನಸ್ಸನ್ನು ಕೊಟ್ಟಿದ್ದಾಳೆ. ಅಂತೆಸೆಯೇ ಪಾಡುತ್ತಿರೆ ತದಂತಿ ಅಂತಿಪ್ಪನ ಅತಿ ನೂತನ ಗೀತ ಪಾತನ ವಿಕಲ ಸಾಂತ್ವೆಗೆ ನೋಡುವ ಕೂಡುವ ಚಿಂತೆ ಕಡಲ್ವರಿದುದು ಅಂದು ಬೆಳಗಪ್ಪಿನ ಎನಗಂ. ನೋಡಿ, ಅವಳಿಗೆ ಆ ಅಂತೆಸೆಯೇ ಆ ರೀತಿಯಾಗಿ ಆ ಹಾಡನ್ನು ಕೇಳ್ತಿದ್ದಾಗೆ ಮನಸ್ಸನ್ನು ಏನು ಕೊಟ್ಲಲ್ಲ, ಅವಳಿಗೆ ಅವನನ್ನು ನೋಡುವಂತಹ ಅವನ ವಿಕಲ ಸಾಂತ್ವೆಗೆ ಅವಳೇ ಈಗ ತಡಬಡಾಯಿಸಿ ಹೋಗ್ತಾ ಇದ್ದಾಳಂತೆ. ಅವಳಿಗೆ ಅವನು ಬೇಕು ಅನ್ನಿಸ್ಲಿಕ್ಕೆ ಶುರುವಾಗ್ತಾ ಇದೆ. ಆಡುತ್ತಿರುವಂಥದ್ದು ಕಿವಿಗೆ ಬೀಳ್ತಿದ್ದಂಗೆ ಅಮೃತ ಮನಸ್ಥಿತಿ ಹೇಗಾಗಿದೆ ಅಂದರೆ, ಕದಡಿ ಹೋಗಿ ಅವಳಿಗೆ ಕಣ್ಣಲ್ಲೇ ಬೆಳಗಾಗೋಯ್ತಂತೆ. ಕಣ್ಣಿಲ್ಲಕ್ಕಂ ಬೆಳಗಾಗುವವರೆಗೂ ಅವನನ್ನು ಹೆಂಗೆ ನೋಡಲಿ, ಹೇಗೆ ಕೂಡಲಿ ಅನ್ನುವ ಚಿಂತೆ ಕಡಲಂತೆ ಅವಳನ್ನು ಕಾಡಲಿಕ್ಕೆ ಶುರುವಾಯಿತು. ಬೆಳಗ್ಗೆ ಅಪ್ಪಿಗೆ ಈ ನಗಂ. ನೋಡಿ, ಅಂತೆಸೆಯ ಪಾಡುತ್ತಿರೆ ತದ್ದಂತಿಪ್ಪ ಅತಿ ನೂತನ ಗೀತ ಅಂದರೆ ಅತ್ಯಂತ ಮನಸ್ಸಿಗೆ ತಟ್ಟಿದ ಗೀತ. ಪಾತನ ವಿಕಲ ಸಾಂತ್ವೆಗೆ ನೋಡುವ ಕೂಡುವ ಚಿಂತೆ. ಅವನನ್ನು ಯಾವಾಗ ನೋಡ್ತೀನೋ, ಯಾವಾಗ ನಾ ಸೇರ್ತೀನೋ ಅನ್ನುವಂತಹ ಚಿಂತೆ ಕಡಲ್ವರಿದು, ಕಡಲಿನಷ್ಟು ಸಮುದ್ರದಷ್ಟು ಅವನನ್ನು ನೋಡಬೇಕು, ಕೂಡಬೇಕು ಅನ್ನುವಂತಹದ್ದು ಅವಳಿಗೆ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಅದು ಯಾವಾಗ ಅವಳಿಗೆ ಬೆಳಗಾಗುತ್ತೋ ಅಂತೇಳಿ ಕಾಯ್ತಾ ಇದ್ಲಂತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಮುಂದಿನ ಪದ್ಯ ಹೇಳುತ್ತೆ, ಮನದನ್ನಳಪ್ಪ ಕೆಳದಿಗೆ ಮನಮಂ ಮುಂದಿಟ್ಟು ಬಳಿಕ ಕಳಪಿದೊಡೆ ಅವಳ್ ಆತನ ರೂಪುಗಂಡು ಕಣ್ಗೆ ಮನಕ್ಕೆ ಉದ್ಗಾರವೆತ್ತು ಭೊಂಕನೆ ಮಗಳ್ದುಳ್. ಬೆಳಗಾದ ಕೂಡಲೇ ಅವಳು ತನ್ನ ಅತ್ಯಂತ ಮೆಚ್ಚಿನ ಗೆಳತಿಯನ್ನು ಕರೆತಾಳಂತೆ. ಕರೆದ್ಬಿಟ್ಟು ಅವಳಿಗೆ ಹೇಳ್ತಾಳಂತೆ, ನೋಡು, ನನ್ನ ಮನಸ್ಸಿಗೆ ನನ್ನ ಅರಮನೆಯ ಪಕ್ಕ ಪಟ್ಟದಾನೆಯ ಮಾವುತ ಹಾಡು ಹೇಳ್ತಾ ಇರೋದು ಕೇಳಿದ್ದೀನಿ. ನನಗೆ ಅವನ ಮೇಲೆ ಮನಸ್ಸಾಗಿದೆ. ನಾನು ಅವನಿಗೆ ಮನಸ್ಸನ್ನು ಕೊಟ್ಟುಬಿಟ್ಟಿದ್ದೀನಿ ಈಗಾಗಲೇ. ಅವನ ರೂಪ, ಅವನು ಯಾರು ಏನೂ ಗೊತ್ತಿಲ್ಲ ನನಗೆ. ಅವನು ಯಾರು ಅಂತ ವಿಚಾರಿಸ್ಕೊಂಡು ಬಾ ಅಂತೇಳಿ ಆಕೆ ಕಳಿಸ್ಕೊಡ್ತಾಳಂತೆ. ಅವಳು ಒಡತಿಯ ಅಪ್ಪಣೆ ಹೇಳ್ತಿದ್ದಾಗೆ ಆ ದೂತೆ ಹಿಂಗೋಗಿ ಅವನನ್ನು ದೂರದಿಂದ ನೋಡಿದ್ದೇ ತಡ ಅವಳ ಕಣ್ಣಿಗೂ ಮನಸ್ಸಿಗೂ ಓಕರಿಕೆ ಆಗೋಗುತ್ತಂತೆ. ಅವಳು ಅಲ್ಲಿ ನಿಲ್ಲೋದಕ್ಕೆ ಸಾಧ್ಯವಾಗದೆ ಅವಳು ದಬದಬ ಅಂತ ವಾಪಸ್ ಬರ್ತಾಳಂತೆ. ಅದನ್ನಿಲ್ಲಿ ಹೇಳ್ತಿದ್ದಾಳೆ ನೋಡಿ. ಅಮೃತಮತಿ ಮನದನ್ನಳಪ್ಪ ಕೆಳದಿಗೆ ಮನಮಂ ಮುಂದಿಟ್ಟು. ಕೆಳದಿ ಅಂದರೆ ಗೆಳತಿ ಅಂತ. ಅವಳು ದೂತಿ ಯಾರು ಇರ್ತಾಳೆ, ಅವಳು ಗೆಳತಿ ಥರ ಇರ್ತಾಳೆ. ಅವಳ ಮನಸ್ಸಿನ ಎಲ್ಲ ಭಾವನೆಗಳನ್ನು ಹೇಳ್ತಿದ್ದಾಗೆ ಬಳಿಕ ಕಳಿಪಿದೊಡೆ ಅವಳನ್ನು ಹೋಗು ಅಂತೇಳಿ ಕಳಿಸ್ತಾಳೆ. ಎಲ್ಲ ಹೇಳಿ ಕಳಿಸ್ತಾಳೆ. ಅವಳು ಹೋಗ್ತಿದ್ದಾಗೆ ಅವಳು ಆತನ ರೂಪುಗಂಡು, ಯಾರು ಪಟ್ಟದಾನೆಯ ಮಾವುತ ಇರ್ತಾನಲ್ಲ ಅವನನ್ನು ನೋಡಿಕೊಂಡು ಬರ್ತಿದ್ದಾಗೆ ಅವಳು ಅಲ್ಲಿ ನಿಲ್ಲಕ್ಕಾಗದೆ ಕಣ್ಣಿಗೂ ಮನಕ್ಕೆ ಉದ್ಗಾರವೆತ್ತು ಓಕರಿಕೆಯಾಗಿ, ಅಯ್ಯಪ್ಪ ಏನಿದು ಹಿಂಗಿದಾನೆ ಅಂತೇಳಿ ಭೋಂಕನೆ ಮಗುಳ್ದಾಳು. ವಾಪಸ್ಸು ದಬ್ಬಂತ ಓಡ್ ಬರ್ತಾಳಂತೆ. ಅಮೃತಿಮತಿ ಎತ್ತ ರೂಪ ಅದಮನ್ನ ಅಷ್ಟಾವಂಕನೆತ್ತ
ಚಿತ್ರಂ ಅಪಾತ್ರೆ ರಮತೆ ನಾರಿ ಎಂಬುದು ಸಮನಿತುದು ಬೆಂದ ಬಿದಿಗೆ ಕಣ್ಣಿಲ್ಲಕ್ಕೂ. ನೋಡಿ, ಇಲ್ಲಿ ಒಂದು ಅದ್ಭುತವಾದ ಮಾತನ್ನು ಅವನು ಹೇಳ್ತಿದ್ದಾನೆ. ಅಮೃತಮತಿಯತ್ತ. ಅಮೃತಮತಿ ಯಾರು? ಈ ಕಡೆ ಅವನ ಹೆಸರೇನು? ಅಷ್ಟಾವಂಕ. ಈ ಹೆಸರುಗಳನ್ನು ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಯಶೋಧರ, ಅಮೃತಮತಿ, ಅಷ್ಟಾವಂಕ, ಈ 3 ಜನರ ಹೆಸರುಗಳು ಜ್ಞಾಪಕ ಇರಬೇಕು. ಅಷ್ಟಾವಂಕ ಎಲ್ಲಿ? ಇವಳೆಲ್ಲಿ? ಅವನೆಲ್ಲಿ? ಚಿತ್ರಂ ಅಪಾತ್ರೆ ರಮಂತೆ ನಾರಿ ಅಂದರೆ ಆಶ್ಚರ್ಯ ಆಗುತ್ತೆ. ಹೆಂಗಸು ಇಂಥ ಅಯೋಗ್ಯನಂಥವನನ್ನು ಯಾಕೆ ರಮಿಸ್ತಾಳೆ ಅನ್ನುವಂಥದ್ದು ಅದೊಂದು ಗಾದೆ ಮಾತ್ರ ಅನ್ನುವಂತಹ ಮಾತು ಇಲ್ಲಿ ನಿಜ ಆಗೋಯ್ತಲ್ಲ ಅಂಥೇಳಿ ಅವಳು ಅನ್ಕೋತಾಳಂತೆ. ಸಮನಿಸುವುದು ಅಂದರೆ ನಿಜ ಆಯ್ತಲ್ಲ, ಬೆಂದ ಬಿದಿಗೆ ಕಣ್ಣಿಲ್ಲಕ್ಕೂ ಅಂದರೆ ಬಿದಿಗೆ ಅಂದ್ರೇನು? ವಿಧಿಗೆ ಕಣ್ಣಿಲ್ಲ ಅನ್ನೋದು ಸತ್ಯ ಅನ್ನುವಂತಹ ಮಾತನ್ನು ಅಲ್ಲಿ ಹೇಳ್ತಿದ್ದಾಳೆ. ಕಂತುವಿನ ಕೈಯ ಕೂರಸಿ ಅಂತಿರೆ ಗರಗರಿಕ ಒಡೆದು ಪೊಳೆಯ ಬಸಿಯಳೆ ನಿನ್ ಅಂತಪ್ಪ ಕಾಮದೇವಂ ಎಂತು ಆಯ್ದರಸಿ ಕೂರ್ತೆ ಎಂದಾನರಿಯಂ. ನೋಡಿ, ಅವಳು ಹೇಳ್ತಿದ್ದಾಳಂತೆ. ಯಾರೋ ದೂತಿ ಗೆಳತಿ ಬಂದವಳು ಹೇಳ್ತಿದ್ದಾಳೆ, ಕಂತುವಿನ ಕೈಯ ಕೂರಿಸಿ. ನನಗೆ ಗೊತ್ತಾಗ್ತಾ ಇಲ್ಲ, ಕಾಮನ ಬಿಲ್ಲನ್ನು ಖಡ್ಗದಂತೆ ಚೆಲುವನ್ನು ಶೋಭಿಸಿ ಪಡುವ ನಿನಗೆ ನೀನು ಈ ಬಗೆಯ ಕಾಮದೇವನನ್ನು ಅದೆಂಗೆ ಹುಡುಕ್ಬಿಟ್ಟೆ, ಹೆಂಗೆ ಒಲಿದೆ, ನನಗಿದು ಯಾವುದೂ ಗೊತ್ತಾಗ್ತಾ ಇಲ್ಲ ಅಂತ ಆ ಗೆಳತಿ ಹೇಳ್ತಿದ್ದಾಳಂತೆ. ಕಂತುವಿನ ಕೈಯ ಕೂರಿಸಿ ಅಂತಿರೆ ಅಂದರೆ ಮದನನ ಕೈಯಲ್ಲಿ ಒಂದು ಇದಿದ್ರೆ ಹೇಗಿರುತ್ತೋ, ಕಾಮನ ಕೈಯಲ್ಲಿ ಒಂದು ಕತ್ತಿ ಇದ್ರೆ ಹೇಗಿರುತ್ತೋ ಅಂತಂತವಳು ನೀನು. ಆ ಪೊಳೆ ಒಳಸಿಯಳೆ ನೀನು ನೀನು ಹೋಗಿ ಇಂತಹ ಕಾಮದೇವನನ್ನು ಒಲಿಸಿದೆಯಲ್ಲ, ನಂಗೆ ಅರ್ಥವೇ ಆಗ್ತಿಲ್ಲ ಅಂತೇಳಿ ಗೆಳತಿ ಹೇಳ್ತಾಳೆ. ಯಾಕೆಂದರೆ ಗೆಳತಿ ನೋಡಿದಾಳೆ, ಇವಳು ನೋಡಿಲ್ಲ, ಅವನ ರೂಪ ಹೇಗಿದೆ ಅಂತ ನೋಡಿಲ್ಲ. ಇವಳು ಬರೀ ಅವನ ಹಾಡನ್ನು ಕೇಳಿದಾಳೆ. ಇಲ್ಲಿ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾನೆ. ಆ ದೊರೆಯನೆಂದು ತೋರಲ್ ಮೇದಿನಿಯೊಳಗೆ ಆತನಲ್ಲದ್ದು ಇಲ್ಲೆನೆ ಪೇಳ್ಪೇಳ್ ಕಾದಲಂತಿರೆ ಚೆಲ್ವನೆ ದೂದವಿ ನೀಯನ್ನ ಕೊಂದೆ ಎಂದೊಡೆ ಪೇಳ್ದಳ್. ಅವಳಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಇವಳು ಏನೂ ಗುಟ್ಟನ್ನು ಬಿಟ್ಕೊಡ್ತಾ ಇಲ್ಲ. ಇವಳಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ಅವಳು ಹೇಳ್ತಿದ್ದಾಳಂತೆ, ಏನಂತ, ಆ ದೊರೆ ಏನು ತೋರಲ್, ನಂಗೆ ಹೇಳು ಬೇಗ, ಅವನು ಹೇಗಿದ್ದಾನೆ ಅಂತ, ಅವನು ಯಾವ ರೀತಿ ಇದ್ದಾನೆ ಅಂತ ಹೇಳು ಅಂತೇಳಿ ಅವಳು ಕೇಳ್ತಾ, ಅವನು ಯಾವ ರೀತಿಯಲ್ಲಿದ್ದಾನೆ ಅಂತ ತೋರ್ಸೋಕ್ಕೆ ಈ ಜಗತ್ತಿನಂತೆ ಅವನು ಬೇರೆ ಯಾರಿರೋಕ್ಕೂ ಸಾಧ್ಯನೇ ಇಲ್ಲ ಅಂತ ಹೇಳಿ ಗೆಳತಿ ಹೇಳ್ತಾಳೆ. ಕೊಂಕು ಮಾತದು. ಅವನು ಹೆಂಗಿದ್ದಾನೆ ಅಂತ ಹೇಳೋಕ್ಕೆ ಇನ್ಯಾರನ್ನೂ ಹೋಲ್ಸೋಕ್ಕೆ ಸಾಧ್ಯನೇ ಇಲ್ಲ, ಹಂಗಿದಾನ ಅವನು ಅಂತ ಹೇಳ್ತಿದ್ರೆ ಇವಳಿಗೆ ಅರ್ಥನೇ ಆಗೋದಿಲ್ಲ. ಅವಳು ಕುತೂಹಲ ಮತ್ತಷ್ಟು ಕೇಳುತ್ತೆ. ಆ ದೊರೆಯನೆಂದು ತೋರಲ್ ಮೇದಿನಿ ಅಂದರೆ ಈ ರಾಜ್ಯದಲ್ಲಿ ಈ ನೆಲದಲ್ಲಿ ಯಾರೂ ಆತನಂತೆ ಇಲ್ಲ ಅಂದಾಗ ಪೇಳ್ಪೇಳ್ ಕಾದಲನ್ನಂತಿರೆ ಚೆಲ್ವನೆ ದೂದವಿ ನೀಯನ್ನ ಕೊಂದೆ ಎಂದೊಡೆ ಪೇಳ್ದಳು. ನನ್ನ ಕಾದಲ್ ಪದವನ್ನು ಇಲ್ಲಿ ಬಳಸ್ತಿದ್ದಾರೆ ನೋಡಿ, ಪ್ರಿಯತಮ ಅನ್ನೋ ಅರ್ಥದಲ್ಲಿ. ಹೇಳು ನನ್ನ ಪ್ರಿಯತಮ ಹೇಗಿದ್ದಾನೆ, ಚೆಲ್ವನೆ ತುಂಬ ಚೆನ್ನಾಗಿದ್ದಾನ, ಹೇಳು ಅಂತೇಳಿ ಕೇಳ್ತಿದ್ದಾಳಂತೆ. ನೀಯನ್ನ ಕೊಂದೆ ಎಂದೊಡೆ ಪೇಳ್ದಳು. ನೀನು ಹೇಳ್ದೆ ಮುಚ್ಚಿಡ್ತಿದೀಯಾ, ನಂಗೆ ಕಾಮ ತಡ್ಕೊಳಕ್ಕಾಗ್ತಾ ಇಲ್ಲ, ಅವನು ಹೇಗಿದ್ದಾನೆ ಹೇಳು ಅಂತ ಹೇಳ್ತಾಳೆ. ಅವಳು ಹೇಳ್ತಾಳೆ, ಈಗ ಅವನು ಅಷ್ಟಾವಂಕ ಹೇಗಿದ್ದಾನೆ ಅನ್ನುವಂಥದ್ದನ್ನು ವರ್ಣಿಸುವಂತಹ ಕಾವ್ಯ ಮುಂದಿನ ಪದ್ಯದಲ್ಲಿದೆ. ಪರೆದಲೆ ಕೂಳ್ನೊಸಲ್ ಅಳಿಗಣ್ಣು ಒರೆವಾಯ್ ಹಪ್ಪಳಿಕೆ ಮೂಗು ಮುರುಟಿದ ಕಿವಿ ಬಿಬ್ಬಿರುವಲ್ ಕುಸಿಗೊರಲ್ ಅಳಯರ್ದೆ ಪೋರಂಟ ಬೆನ್ ಬಾತ್ ಬಸಿರಂಗಡಿದ ಜಗನಂ. ನೋಡಿ, ಅವಳು ಹೇಳ್ತಿದ್ದಾಳೆ ಹೇಗಿದ್ದಾನೆ, ಅವನು ತಲೆ ಪರಿದಗಲೆ, ಅವನ ಕೂದಲೆಲ್ಲ ಅಲ್ಲಲ್ಲಿ ಕಿತ್ತೋಗ್ಬಿಟ್ಟಿದೆ. ಕುಳಿ ನೊಸಲ್ ಅಂದರೆ ಅವನ ನೊಸಲು ಅಂದರೆ ಹಣೆ ಎಲ್ಲ ಈ ಒಂದು ಕಡೆ ಎಲ್ಲ ಗುಳಿ ಬಿದ್ದಂಗಾಗಿದೆ. ಮತ್ತು ಕಣ್ಣೆಲ್ಲ ಅವನು ಸೋತೋಗಿದ್ದಾವೆ, ಕೊಳತೋದ ಥರ ಸೋತೋಗಿದ್ದಾವೆ. ಮತ್ತು ಬಾಯಿಯಿಂದ ಜೊಲ್ಲು ಸುರಿತ, ಬಾಯಲ್ಲೇ ಅವನಿಗೆ ಇಡ್ತಾ ಇಲ್ಲ, ಜೊಲ್ಲು ಸುರಿತಾನೇ ಇರುತ್ತೆ.
ಮತ್ತು ಚಪ್ಪಟ್ಟೆಯಾದ ಮೂಗು, ಮೂಗು ಕೂಡ ಚೆನ್ನಾಗಿಲ್ಲ. ಚಪ್ಪಟ್ಟೆಯಾದ ಮೂಗು, ಮುರುಟಿದ ಕಿವಿ, ಬಿರಿದ ಹಲ್ಲು, ಅಲ್ಲೆಲ್ಲ ಹುಬ್ಬಾಗಿದೆ, ಕೊರಳು ಕುಗ್ಗಿ ಎದೆ ಒಳಗೆ ನುಗ್ಗಿ ಬೆನ್ನು ಹೊರಚಾಚಿ ಅವನು ಹೊಟ್ಟೆ ಬಾತ್ಕೊಂಡಿದೆ, ಅವನ ಕೈ ಜಗನವು ಅಡಗಿಯೇ ಹೋಗಿದೆ ಅನ್ನುವಂತಹ ಮಾತನ್ನು ಆಕೆ ಹೇಳ್ತಾಳೆ. ಕರಿದೋವಲ ಪರೆಯ ಕುಳಿಯ ತೆರೆದ ಅಂದದ ಮೈಯನ್ ಆತನ ಕೈಗಳು ಕುರಿಗಣ್ಣು ಕೂನ್ಬೆನ್ನು ಕಾಲ್ ಮರಿಯಿಸುವುದು ಟೊಂಕ ಮುರಿದ ಕತ್ತೆಯ ಕಾಲಂ. ಅವನ ಕಾಲು ಹೆಂಗಿದಾವೆ ಅಂದರೆ ಮುರಿದೋಗಿರೋ ಕತ್ತೆ ಕಾಲಿರ್ತಾವಲ್ಲ ಹಂಗಿದಾವೆ. ಕಪ್ಪಾಗಿದ್ದಾನೆ, ಕರಿದೋವಲ. ಅವನ ಚರ್ಮ ಅನ್ನೋದು ಕಪ್ಪಾಗಿದೆ. ಪರೆಯ ಕುಳಿಯಂ, ಅವನ ಹಳೆಯ ಹೊಂಡ ಹೊರ ತೆಗೆದ್ರೆ ವಾಸನೆ ಬರುತ್ತಲ್ಲ, ಹಂಗೆ ಅವನ ಮೈಯಿಂದ ವಾಸನೆ ಬರುತ್ತೆ. ಅವನ ಕೈಗಳು ಚಿಕ್ಕವು, ಕಣ್ಣು ಚಿಕ್ಕದು, ಗೂನು ಬೆನ್ನು, ಸೊಂಟ ಮುರಿದ ಕತ್ತೆಯ ರೀತಿ ಅವನ ಕಾಲುಗಳಿದ್ದಾವೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಮುದುಗರಡಿಯ ಮುದುದೋವಲ್ ಅಂದದ ಕರಿಯಂ. ನೋಡಿ ಮುಂದುವರಿಸಿ ಹೇಳ್ತಾಳೆ, ಮುದಿ ಕರಡಿಯ ಹಳೆ ಚರ್ಮದಂತೆ ಕಪ್ಪು ಅನ್ನುವಂಥದ್ದು, ಅಷ್ಟು ಕರಿಯಾಗಿದ್ದಾನವನು. ತಾಳಕಾಯ ಅಂದದ ಮುರುಡಿದನ್ ಅಷ್ಟವಂಕಂ, ಮೊದಲೊಣಗಿದ ಕೊನಗೊರಡಿದ ಅಂದದ ಕೊಂಕಂ. ನೋಡಿ ಅವಳು ಹೇಳ್ತಿದ್ದಾಳೆ, ಅವನು ಹೆಂಗಿದ್ದಾನೆ ಅಂದರೆ ತಾಳೆ ಮರದಂಗೆ ಹೊರಟೊರಟಾದ ಶರೀರ ಇದೆ ಅವನಿಗೆ, ಜೊತೆಗೆ ಕಟ್ಟಿಗೆ ಅಂತೆ ಅಂಕುಡೊಂಕಾಗಿ ಅಷ್ಟಾವಕ್ರನಂಗಿದ್ದಾನೆ, ಎಂದೋ ಒಣಗಿ ಹೋದಂತಹ ಒಂದು ಮರದ ಕೊರಡಿನಂಥವನಿದ್ದಾನೆ ಅನ್ನುವಂತಹ ಕೊನೆಯ ಮಾತನ್ನು ಅವಳು ಹೇಳ್ತಾಳೆ. ಅಂದರೆ ನೀವು ಎಲ್ಲಿಗೆ ನೋಡಿದ್ರೂ ಅವನನ್ನು ಹೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಮಹಾರಾಣಿ, ಪಟ್ಟದ ರಾಣಿಯ ಪ್ರೀತಿಸಿರೋನು ಅಷ್ಟಾವಂಕ. ಅವನ ವಕ್ರತೆ ಅನ್ನುವಂಥದ್ದು ಅಷ್ಟ ರೀತಿಯಲ್ಲಿ 8 ರೀತಿಯಲ್ಲಿದೆ ಅನ್ನುವಂಥದ್ದನ್ನು ಜನ್ನ ಇಲ್ಲಿ ಹೇಳ್ತಿದ್ದಾನೆ. ಆ ಮಾತನ್ನು ಕೇಳ್ತಿದ್ದಾಗೆ ಅವಳು ಮನಸ್ಸು ಬದಲಾಯಿಸೋದಿಲ್ಲ. ಇದು ಕೂಡ ನೀವು ಗಮನಿಸಬೇಕು. ಅವಳು ಏನು ಹೇಳ್ತಾಳೆ, ಕರಿದಾದೊಡೆ ಕತ್ತೂರಿಯಂ, ಮುರುಡಾದೊಡೆ ಮಲೆಯ ಜಗಳಂ, ಕೊಂಕಿದೊಡೆಂ ಸ್ಮರಚಾಪಂ, ಇಳಿಕ ಇವರೇ ಮರುಳೆ ಪೊಲ್ಲಮೆಯಲ್ಲೇ ಸುನಲ್ಲರ ಮೈಯೋಳ್. ನೋಡಿ ಅವಳ ಮಾತು ಹೇಗಿದೆ ಅನ್ನುವಂಥದ್ದನ್ನು ನೀವು ಗಮನಿಸಿದರೆ, ಆ ಮಾತುಗಳನ್ನು ಅವಳು ಹೇಳ್ತಿದ್ದಾಳೆ. ಕರಿಯಾದೊಡೆ ಕಸ್ತೂರಿಯಂ, ಕಸ್ತೂರಿ ಅನ್ನುವಂಥದ್ದು, ಕಸ್ತೂರಿ ಬಣ್ಣ ಕಪ್ಪು, ಅದು ಹಾಗಂತ ಕಸ್ತೂರಿ ಬಣ್ಣ ಕಪ್ಪು ಅಂತ ನಾವು ಬಿಸಾಕ್ಬಿಡ್ತೀವ? ಅದನ್ನು ಬಣ್ಣದಿಂದ ಯಾರಾದರೂ ನೋಡ್ಲಿಕ್ಕೆ ಸಾಧ್ಯನಾ ಕಸ್ತೂರಿಯನ್ನು? ಮುರಿಡಾದೊಡೆ ಮಲೆಯ ಜಗಳಂ, ಮಲೆಯಜ ಅಂತಂದ್ರೇನು, ಗಂಧದ ಕೊರಡು. ಮಲೆಯಜ ಅಂದರೆ ಗಂಧದ ಕೊರಡು ಡೊಂಕಾಗಿದೆ ಅಂತೇಳಿ ಯಾರಾದರೂ ಅದನ್ನು ತಿರಸ್ಕಾರ ಮಾಡ್ತಾರ? ಕೊಂಕಿದೊಡೆಂ ಸ್ಮರಚಾಪಂ ಇಳಿಕೈವರೇ ಮರುಳೆ. ಸ್ಮರಚಾಪ ಅಂದ್ರೇನು, ನಾವು ಕಾಮನ್ ಬಿಲ್ ನೋಡ್ತೀವಲ್ಲ, ಅದು ಯಾವತ್ತೂ ಸ್ಟ್ರೈಟ್ ಇರೋದಿಲ್ಲ, ಅದು ಯಾವತ್ತೂ ಡೊಂಕಾಗೆ ಇರುತ್ತೆ. ಹಂಗಂತ ಅದನ್ನು ಆ ಕಾಮನ ಬಿಲ್ಲನ್ನು ನೀನೇನಾದರೂ ನೋಡಿದ್ದೆ ಆದರೆ ಅದನ್ನು ನೀನು ಡೊಂಕಾಗಿದೆ ಅಂತ ಯಾವತ್ತಾದ್ರೂ ತಿರಸ್ಕರಿಸ್ತೀಯಾ? ಹುಚ್ಚಿ, ಯಾವತ್ತೂ ಇಲ್ಲ. ಮೆಚ್ಚಿದವರ ಮೈಯಲ್ಲಿ ದೋಷವಿದ್ದರೂ ಕೂಡ ಪೊಲ್ಲಮೆಯ ಲೇಸು ನಲ್ಲರ ಮೈಯೋಳು. ಅಂದರೆ ನನಗೆ ಯಾವತ್ತೂ ಒಂದು ಸಲ ಇಷ್ಟಪಟ್ಟಾದ್ಮೇಲೆ ಅವನು ಯಾವ ರೀತಿ ಇದ್ದರೂ ಕೂಡ ನನಗೇನು ದೋಷ ಇಲ್ಲ. ಮುಂದುವರೆದು ಹೇಳ್ತಾಳೆ, ಒಲವಾದೊಡೆ ರೂಪಿನ ಕೋಟಲೆ ಯಾವುದು, ಕಾರ್ಯಮಾಗೆ ಕಾರಣದಿಂದ ಫಲಮೇನ್, ಇಂದೆನೆಗೆ ಆತನೇ ಕುಲದೈವರ್ ಕಾಮದೇವನ್ ಇಂದ್ರಂ ಚಂದ್ರಂ. ನೋಡಿ ಅಷ್ಟಾವಂಕನ ಬಗ್ಗೆ ಅಮೃತಮತಿ ಹೇಳುವಂತಹ ಮಾತು. ಅದು ಅಲ್ಲದೆ ಮನಸ್ಸು ಮೆಚ್ಚಿದೆ ಅಂದಮೇಲೆ ಒಲವಾದೊಡೆ ರೂಪಿನ ಕೋಟಲೆ ಯಾವುದು. ಒಂದು ಸಲ ಪ್ರೀತಿ ಅಂತ ಆದಮೇಲೆ ಅವನು ಹೇಗಿದ್ದಾನೆ ಅನ್ನೋದು ನನಗೆ ಮುಖ್ಯ ಅಲ್ಲ. ಕಾರ್ಯಮಾಗೆ ಕಾರಣದಿಂದ ಫಲವೇನು. ನೋಡಿ ಅವಳು ಹೇಳ್ತಾರೆ, ಕಾರ್ಯವಾದ ಮೇಲೆ ಕಾರಣ ತಗೊಂಡು ಏನು ಮಾಡಬೇಕಾಗಿದೆ, ಫಲವೇನು. ಇಂದೆನಗೆ ಆತನೇ ಕುಲದೈವ, ಇನ್ನು ಮುಂದೆ ನನ್ನ ಕುಲದೈವ, ನಾನು ಪ್ರೀತಿ ಮಾಡ್ತಿರೋನೇ ನನ್ನ ಕುಲದೈವ, ಅವನೇ ನನಗೆ ಇಂದ್ರ ಚಂದ್ರ ಅನ್ನುವಂತಹ ಮಾತನ್ನು ಗೆಳತಿಗೆ ಅಷ್ಟಾವಂಕನ ಬಗ್ಗೆ ನೋಡೇ ಇಲ್ಲ. ಆದರೂ ಕೂಡ ಅವಳು ಅಷ್ಟರ ಮಟ್ಟಿಗೆ ಅವನಿಗೆ ತನ್ನ ಮನಸ್ಸನ್ನು ಕೊಟ್ಟಿದ್ದಾಳೆ, ಹೃದಯವನ್ನು ಕೊಟ್ಟಿದ್ದಾಳೆ, ಅವನ ಧ್ವನಿಗಾಗಿ ಅವಳು ಅಷ್ಟು ಇಷ್ಟಪಡ್ತಿದ್ದಾಳೆ ಅನ್ನೋದನ್ನು ಹೇಳ್ತಾರೆ. ಆ ವಿಕಟಾಂಗನೋಳ್ ಅಂತೂ ಆ ದೇವಿಗೆ ರುಚಿಯಾಗೆ ಪ್ರತಿಫಲ ಆಸ್ವಾದನದೋಳ್, ಬೇವಂ ಮೆಚ್ಚಿದ ಕಾಗೆಗೆ ಮಾವಿಳಿಪದಂತೆ ಪತಿಯೋಳು ಇಳಿದಾಯಿತು ಮನ.
ಒಂದ್ಸಲ ಅವಳಿಗೆ ಅಷ್ಟಾವಂಕನ ಮೇಲೆ ಪ್ರೀತಿ ಉಂಟಾದ ಮೇಲೆ ಇಲ್ಲಿ ಗಂಡನ ಕಂಡ್ರೆ ಅವಳಿಗೆ ಇಷ್ಟನೇ ಆಗ್ತಾ ಇಲ್ಲ, ಗಂಡನ ಜೊತೆ ಮಲಗಕ್ಕೆ ಅವಳಿಗೆ ಇಷ್ಟನೇ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಅಷ್ಟು ಸೌಂದರ್ಯಕ್ಕೆ ಅಧಿದೇವತೆ ಏನೋ ಅನ್ನುವಂತಹ ಅಮೃತಮತಿಗೆ ಆ ವಿಕಟಾಂಗನ ಜೊತೆಗೆ ಕೂಡಬೇಕು, ಅವನ ಮಾತು ಕೇಳಬೇಕು, ಅವನ ಹಾಡನ್ನು ಕೇಳಬೇಕು ಅಂತೇಳಿ ಅವಳಿಗೆ ಇಚ್ಛೆ ಆಗುತ್ತೆ. ನೋಡಿ, ಒಂದು ಸಲ ಬೇವನ್ನು ಮೆಚ್ಚಿದ ಕಾಗೆಗೆ ಯಾವತ್ತೂ ಮಾವು ಮೆಚ್ಚುಗೆ ಆಗಲ್ಲ ಅನ್ನುವಂತಹ ಒಂದು ಹೋಲಿಕೆಯನ್ನು ಜನ್ನ ಕೊಡ್ತಾ ಇದ್ದಾನೆ. ನೋಡುವ, ಮಾತಾಡುವ, ಬಾಯ್ಗೂಡುವ ಪದನ್ ಅಮೃತಮತಿಗೆ ಪೂರ್ವ ಸ್ಥಿತಿಯಂ ಪಾಡೆರೆಯುತ್ತಿರೆ ನೋಡಲ್ವೇಡಿ ಯಶೋಧರನ್ ಓರ್ಮೆ ಶಯ್ಯಾತಳದೋಳ್. ತನ್ನ ಪತಿಯನ್ನು ನೋಡೋ ಹೊತ್ತಿಗೆ ಅವಳನ್ನು ಅವನೊಡನೆ ಮಾತಾಡೋ ಸಂದರ್ಭದಲ್ಲಿ, ಮುದ್ದು ಮಾಡೋ ಸಂದರ್ಭದಲ್ಲಿ ಅಮೃತಮತಿ ಮೊದಲಿನಂತಿಲ್ಲ ಅಂತೇಳಿ ಯಶೋಧರನಿಗೆ ಗೊತ್ತಾಗ್ತಾ ಇದೆ. ನೋಡೋಣ ಅಂತೇಳಿ ಅವನು ಕೂಡ ಕಾಯ್ತಾ ಇದ್ದಾನೆ. ಅಂದರೆ ನಮ್ಗೆ ಗೊತ್ತಾಗುತ್ತೆ ನೋಡಿ, ಮನುಷ್ಯ ಸಹಜ ಧರ್ಮವನ್ನು ಇಲ್ಲಿ ಜನ ಎತ್ತಿಡ್ತಾ ಇದ್ದಾನೆ. ನೋಡುವ, ಮಾತಾಡುವ, ಬಾಯ್ಗೂಡುವ. ಅಂದರೆ ಅವಳು ಅನ್ಯಮನಸ್ಕಳಾಗಿದ್ದಾಳೆ ಅನ್ನೋದನ್ನು ಅವನಿಗೆ ಗೊತ್ತಾಗ್ತಾ ಇದೆ. ಆದರೂ ಅವನು ಕಾದು ನೋಡೋಣ ಯಾಕೆ ಹಿಂಗಿದ್ದಾಳೆ ಅಂತೇಳಿ ಇದ್ದಾನೆ. ಮುಂದಿನ ಪದ್ಯ ನೋಡಿ. ದೊರಗಿನಂತೆ ಓಲಿರೆ ಪರಮೆ ಪಗಲ್ ಮುಗಿಯೇ ಸಿಲ್ಕಿ ಕೈರವದನ್ ಇರುಳ್ ಪರಮಡುವಂತೆ ಅರಸನ ತೋಳ್ ಸೆರೆಯಿಂ ನುಸುಳ್ದಳ್ ಅರಸಿ ಜಾರನಲ್ಲಿಗೆ ಪೋದಳ್. ಇಲ್ಲೂ ಕೂಡ ಹೋಲಿಕೆಯನ್ನು ಕೊಡ್ತಾ ಇದ್ದಾನೆ. ತನ್ನ ಪತಿಯನ್ನು ಅವಳಿಗೆ ಹೇಳೋಕ್ಕಾಗ್ತಾ ಇಲ್ಲ, ನೋಡೋಕ್ಕಾಗ್ತಾ ಇಲ್ಲ, ಅವನ ಜೊತೆಗೆ ಹೋಗಬೇಕು, ಅಷ್ಟಾವಂಕನನ್ನು ನೋಡಬೇಕು, ಅವನ ಜೊತೆ ಮಾತಾಡಬೇಕು, ಅವನಿಗೆ ಮನಸ್ಸು ಕೊಟ್ಬಿಟ್ಟಿದ್ದೀನಿ ಅಂತೇಳಿ ನಿರ್ಧಾರ ಆದ ನಂತರ ಕೂಡ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆ ಮರದೊರಗಿದಂತೆ ಅಂದರೆ ಮರದಂತೆ ಅವನ ಜೊತೆ ಇದ್ದಾಳೆ, ಅಂದರೆ ಕೊರಡನಂತೆ ಅವಳಿದ್ದಾಳೆ ಹೊರತು ಗಂಡನ ಜೊತೆ ಮೊದಲಿನ ಯಾವ ಪ್ರೀತಿಯೂ ಇಲ್ಲ. ಪರಮೆ ಪಗಲ್ ಮುಗಿಯೇ ಸಿಲ್ಕಿ. ನೋಡಿ, ಅವನೊಡನೆ ಯಾವ ಸಂದರ್ಭದಲ್ಲೂ ಮುದ್ದಿಸುವ ಸನ್ನಿವೇಶದಲ್ಲೂ ಕೂಡ ಅಮೃತಮತಿ ಮೊದಲಿನಂತೆ ಇಲ್ಲ ಅನ್ನೋದನ್ನು ಗೊತ್ತಾಗುತ್ತೆ. ಒಂದು ಸಲ ಅವನು ಒಮ್ಮೆ ಒಂದು ನಿಮಿಷ ಆ ಥರದ ಅವನ ಮನಸ್ಥಿತಿಯನ್ನು ಅವನು ಇದನ್ನು ಕಂಡಿಡಿಬೇಕು ಅಂದ್ಕೊಂಡಿದ್ದಾನೆ. ಮರದೊರಗಿದ ಅಂತೆ ಓಲಿರೆ ಅಂದರೆ ಮರೆತುಬಿಟ್ಟು ನಾನು ನಿದ್ದೆ ಮಾಡ್ತಿದ್ದೀನೇನೋ ಅನ್ನುವ ರೀತಿಯಲ್ಲಿ ಒಂದಿನ ಯಶೋಧರ ನಾಟಕ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆಗ ಅಮೃತಮತಿ ನೋಡಿ, ಪರಮೆ ಪಗಲ್ ಮುಗಿಯೇ ಸಿಲ್ಕಿ ಕೈರವನ್ನಿದಿರೊಳು ಪರಮಡುವಂತೆ. ಒಂದು ನೈದಿಲೆಯೊಳಗೆ ಒಂದು ದುಂಬಿ ಸೇರ್ಕೊಂಬಿಟ್ರೆ, ಹೆಣ್ಣು ದುಂಬಿ ಸೇರ್ಕೊಂಬಿಟ್ರೆ ಅದು ಈಚೆಗೆ ಬರೋದು ಬಹಳ ಕಷ್ಟ. ಅದು ಈಚೆಗೆ ಯಾವಾಗ ಬರುತ್ತೆ ಅಂತಂದರೆ ಅದು ಸೂರ್ಯನ ಕಿರಣವನ್ನು ಅಥವಾ ಚಂದ್ರನ ಕಿರಣ ಅಂದರೆ ಎರಡು ರೀತಿ, ಕಮಲ ಬೇರೆ, ನೈದಿಲೆ ಬೇರೆ. ನೈದಿಲೆ ರಾತ್ರಿ ಅರಳುವಂಥದ್ದು. ಸೊ ಅದರಲ್ಲಿ ಸಿಕ್ಕಾಕೊಂಡಿದ್ರೆ ಅದು ಈಚೆಗೆ ಬರೋದು ಕಷ್ಟ. ಹಾಗೆ ಬರೋದಕ್ಕೆ ಕಷ್ಟ ಆಗುವಂತಹ ರೀತಿಯಲ್ಲಿ ಅವಳು ಸಿಕ್ಕಾಕೊಂಡಿದ್ದಾಳೆ. ಆದರೆ ಸಿಲ್ಕಿ ಕೈರವದ ಇರುಳು ಪರಮಡುವಂತೆ, ಆ ದುಂಬಿ ಚಂದ್ರನ ಬಿಂಬಕ್ಕೆ ನೈದಿಲೆ ಅರಳಿದ್ರೆ ಅದು ಹೇಗೆ ತಪ್ಪಿಸ್ಕೊಂಬರುತ್ತೋ ಹಾಗೆ ಇವನಿಂದ ತಪ್ಪಿಸ್ಕೊಂಡು, ಅಂದರೆ ಇವನು ಮಲಗಿದಾನೆ ಅಂದ್ಕೊಂಡು ಅವನ ಪಕ್ಕದಲ್ಲಿಯೇ ಎದ್ಬಿಟ್ಟು ಅರಸನ ತೋಳ್ ಸೆರೆಯಿಂ, ಅರಸನ ತೋಳಿನ ಸೆರೆಯಿಂದ ನುಸುಳ್ದರಸಿ ಜಾರನಲ್ಲಿಗೆ ಪೋದಳ್. ಅಲ್ಲಿಂದ ತಪ್ಪಿಸ್ಕೊಂಡು ಅಥವಾ ಹೊರಗೆ ಬಂದು ಅವನು ಮಲಗಿದಾನೆ ಅಂದ್ಕೊಂಡು ಅವಳು ಜಾರನಲ್ಲಿಗೆ ಪೋದಳ್. ಜಾರ ಅನ್ನುವಂಥದ್ದು ಯಾರಿಲ್ಲಿ? ಅವಳಿಗೆ ಅಷ್ಟಾವಂಕನ ಹತ್ರಕ್ಕೆ ಹೋದ್ಲು. ಬೆನ್ನೊಳೆ ಪೋದ ದೋಷದ ಬೆನ್ನೊಳೆ ಸಂಧಿಸುವ ದಂಡದಂತೆ ಅರಸಂ ಪ್ರಚ್ಛನ್ನದೆ ಉರ್ಚಿದ ಬಾಳ್ವೆರಸನ್ನೆಗೆ ಆ ಬದಗನ್ನರಸಿ ತಡೆದೊಡೆ ಮುಳಿದಂ. ಬೆನ್ನೊಳೆ ಪೋದ ದೋಷದ ಬೆನ್ನೊಳೆ ಸಂಧಿಸುವ ದಂಡದಂತೆ. ನೋಡಿ, ಇಲ್ಲಿ ಹೇಳ್ತಾ ಇರುವಂಥದ್ದು ಯಶೋಧರ ತನ್ನ ಬೆನ್ನಲ್ಲಿ ಹೋದಂತಹ ದೋಷವನ್ನು ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದಾನಂತೆ. ಹೆಂಗೆ ಹೋಗ್ತಾ ಇದ್ದಾನೆ? ಕೈಯಲ್ಲಿ ಖಡ್ಗವನ್ನು ಇಟ್ಕೊಂಡು ಯಾರ ಕಣ್ಣಿಗೂ ಬೀಳದಂತೆ ಅವಳು ಹಿಂದೆನೇ ಹೋಗ್ತಾ ಇದ್ದಾನೆ. ಎಲ್ಲಿ ಹೋಗ್ತಿದ್ದಾಳೆ ಇವಳು ಅಂತ. ಅಂದರೆ ಇದು ಭಾಳ ದಿನದಿಂದ ನಡೀತಾ ಇದೆ. ಅಲ್ಲಿ ಆ ಪದ್ಯಗಳನ್ನು ಇಲ್ಲಿ ಕೊಟ್ಟಿಲ್ಲ. ಭಾಳ ದಿನದಿಂದ ನಡೀತಾ ಇದೆ. ಇವಳು ಹೋಗಿದ್ದಾಳೆ. ಇವಳು ಹೋಗಿದ್ದನ್ನು ಹಿಂದೆ ಆತ ಪರೀಕ್ಷೆ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದಾನೆ. ಆ ಹೋಗುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂಥದ್ದು. ಮುಳಿದ ಹಾಗೆ
ಈಗ ಅವನಿಂದ ತಪ್ಪಿಸ್ಕೊಂಡು ದಿನ ಹೋಗ್ತಿದ್ಲು. ಆದರೆ ಈಗ ಗಂಡನಿಗೆ ಅನುಮಾನ ಬಂದಿದೆ. ಈಗ ಕೆಲವು ಪದ್ಯಗಳು ಇಲ್ಲಿ ಇಲ್ಲ, ಹಾಗಾಗಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಅವಳು ದಿನ ಹೋಗ್ತಿರ್ತಾಳೆ, ಇವನಿಗೆ ಗೊತ್ತಿರೋದಿಲ್ಲ. ಆಮೇಲೆ ಅವಳ ಬಗ್ಗೆ ವಿಚಿತ್ರವಾಗಿ ವರ್ತಿಸ್ತಿದ್ದಾಳೆ ಅನ್ನೋದು ಗೊತ್ತಾಗ್ತಿದ್ದಾಗೆ ಅವನು ಅವಳನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಅಷ್ಟೊತ್ತಿಗಾಗಲೇ ಅಷ್ಟಾವಂಕನಿಗೆ ಅವಳನ್ನು ಪಟ್ಟದರಸಿ ಮುಂಚೆ ಎಲ್ಲ ಹೇಳ್ತಾನೆ, ಅದೆಲ್ಲ ಮಾತುಗಳಿದ್ದಾವೆ, ನೀನು ಬೇಡ, ನೀನು ಬರಬೇಡ, ನೀನು ಅರಸಿ, ನಾನಿದು ಅಂತೇಳಿ ಅವ್ನು ರಿಜೆಕ್ಟ್ ಮಾಡಿದ್ರು ಕೂಡ ಇವಳು ಕೇಳೋದಿಲ್ಲ. ಕಡೆಗೆ ಅವನು ಒಪ್ಕೋತಾನೆ. ಅಂದರೆ ಅವನಿಗೆ ಒಂದು ಐಶ್ವರ್ಯ ಸಿಕ್ಕಷ್ಟು ಅವಳು. ಹಾಗೆ ಅವನ ಜೊತೆಗೆ ಓದಂತಹ ಸಂದರ್ಭದಲ್ಲಿ ಗಂಡ ಆಕೆಯನ್ನು ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಹಾಗೆ ಓದಂತಹ ಸಂದರ್ಭದಲ್ಲಿ ಏನಾಯಿತು ಅನ್ನುವಂಥದ್ದು, ಈಗಾಗಲೇ ತಡವಾಗಿ ಬಂದಿದ್ದಾಳು ಅವಳು. ಯಾಕೆಂದರೆ ಗಂಡನಿಂದ ಬಿಡಿಸ್ಕೊಂಡು ತಡವಾಗಿ ಬಂದಿದ್ದಾಳು ಆ ದಿನ. ಅಲ್ಲಿ ಅವನು ಅಷ್ಟಾವಂಕ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಮುಳಿದ ಆಕೆ ತಂದ ಮಾಲಾ ಮಳೆಯಜ ತಾಂಬೂಲ ಜಾಲಮಂ ಕೆದರಿ ಕುರುಳ್ಗಳನ್ನೆಳೆದು ಬೆನ್ನ ಮಿಳಿಯಂ ಕಳಹಂಸೆಗೆ ಗಿಡುಗನಂತೆ ಎರಗಿದಂತಿರೆ ಬಡಿದಂ. ಅವನಿಗೆ ಕೋಪ ಬಂದ್ಬಿಟ್ಟಿದೆ. ತುಂಬ ಹೊತ್ತಿಂದ ಕಾಯ್ತಾ ಇದ್ದಾನೆ, ಇವಳು ಬಂದಿಲ್ಲ. ಮುಳಿದ ಆಕೆ, ಮುಳಿದು ಅಂದರೆ ಕೋಪ ಮಾಡಿಕೊಂಡು ಅವಳು ತನ್ನಂಥ ಒಂದು ತಾಂಬೂಲವನ್ನು ತೊಗೊಂಬಂದಿರ್ತಾಳೆ. ಅವಳು ಹೂ, ಗಂಧ, ತಾಂಬೂಲ ಎಲ್ಲ ತಂದಿರ್ತಾಳೆ. ಅದನ್ನೆಲ್ಲ ತೆಗೆದು ಬಿಸಾಡ್ತಾನೆ. ಜಾಲಂ ಕೆದರಿ ಕುರುಳ್ಗಳನ್ನೆಳೆದು, ಅವಳು ಕೂದಲನ್ನು ಇಟ್ಕೊಂಡು ಎಳೆದು ಬೆನ್ನ ಮಿಳಿಯಂ ಕಳಹಂಸೆಗೆ ಗಿಡುಗದಂತೆ ಎರಗಿದನ್. ಆಕೆಯನ್ನು ಇಟ್ಕೊಂಡು ಚೆನ್ನಾಗಿ ಕೂದಲನ್ನು ಇಟ್ಕೊಂಡು ಎಳೆದಾಡಿ ಆಕೆ ಒಂದು ಗಿಡುಗ ರಾಜಹಂಸದ ಮೇಲೆ ಬಿದ್ದರೆ ಹೆಂಗಾಗುತ್ತೋ ಹಾಗೆ ಅವಳ ಬೆನ್ನಿಗೆ ಚರ್ಮದ ಬಾರ್ಕೋಲ್ನಿಂದ ಬಡಿಯೋಕ್ಕೆ ಶುರು ಮಾಡ್ತಾನಂತೆ ಅನ್ನುವಂಥದ್ದು. ತೋರ ಮುಡಿಬಿಡಿದು ಕುಡಿಯಂ ನಾರಂ ತದೆವಂತೆ ತದೆದು ಬೀಟೆಯ ಕಾಲಿಂ ಬಾರೆರೆ ಬದಗನೊದೆದೊಡೆ ಕೇರೆ ಪೋರ್ವಳಂತೆ ಕಾಲ ಮೇಲೆ ಪೊರಳ್ದಳು. ಅವಳ ತುರುಬನ್ನು ಇಟ್ಕೊಂಡು ಹೊಡಿತಾ ಇದ್ದಾನೆ. ಅವನು ಹೇಗೆ ನಾರನ್ನು ಜಜ್ಜುತ್ತಾರಲ್ಲ ಹಾಗೆ ಅವಳನ್ನು ಜಜ್ಜುತ್ತಾವನೆ. ಇಷ್ಟು ಸಾಲದು ಅನ್ನೋ ರೀತಿಯಲ್ಲಿ ಅವನು ಚರ್ಮ ಏಳುವಂತೆ ಅವನ ಕಾಲೆಲ್ಲ ಒಡೆದೋಗಿದೆ. ಆ ಕಾಲಿಂದ ಅವಳಿಗೆ ಒದಿತಾ ಇದ್ದಾನೆ. ಆದರೂ ಅವಳು ಕೋಪ ಮಾಡಿಕೊಂಡೆ ಅವನ ಕಾಲ ಮೇಲೆ ಬಿದ್ದು ಕೇರೆ ಹಾವಿನಂತೆ ಹೊರಳ್ತಾ ಇದ್ದಾಳೆ ಅನ್ನುವಂತಹ ಒಂದು ಇದನ್ನು ಜನ್ನ ಕೊಡ್ತಾನೆ ಅನ್ನುವಂಥದ್ದು. ನೆಕ್ಸ್ಟ್ ಪದ್ಯ ಭಾಳ ಇದಾಗಿ ಹೇಳ್ತಾಳೆ ಅವಳು. ತಡವಾದುದುಂಟು ನಲ್ಲನೆ ಬಡಿ ಮುಳಿಯದಿರು ಅರಸನೆಂಬ ಪಾತಕ ಎನ್ನ ತೊಡೆಯೇರಿಸಿ ಕೇಳಿಕೆ ಆದೊಡೆ ನೋಡುತ್ತಿರ್ದನಂತೆ ನಿಲ್ಲಲ್ಲಣ್ಮವೆನೆ. ನಾನು ಏನು ಮಾಡಲಿ, ನಲ್ಲನೆ ತಡವಾದುದು ನಿಜ, ಇಷ್ಟ ಬಂದಂತ ತೊಡಿ ನೀನು, ಆದರೆ ನನ್ನ ಮೇಲೆ ಕೋಪ ಮಾಡ್ಕೋಬೇಡ. ನಾನು ನಿಷ್ಕಾರಣವಾಗಿ ಯಾವತ್ತಾದರೂ ಕಾರಣ ಇಲ್ಲದೆ ತಡವಾಗಿ ಬರ್ತೀನಿ, ನನಗೆ ಗೊತ್ತಿದೆಯಾ? ಅರಸನೆಂಬ ಪಾಪಿ ನೋಡಿ ನನ್ನನ್ನು ತೊಡೆಯೇರಿಸಿಕೊಂಡು ಶೃಂಗಾರ ಚೇಷ್ಟೆಗೆ ತೊಡಗ್ದ, ನಾನು ನೋಡ್ತಾ ಸುಮ್ಮನೆ ಇರಬೇಕಾಯ್ತು ಅನ್ನುವಂತಹ ಮಾತನ್ನು ಆಕೆ ಹೇಳ್ತಾಳೆ. ನೋಡಿ, ಅರಸನೆಂಬ ಪಾಪಿ ಅನ್ನೋ ಮಾತನ್ನು ಆಕೆಯನ್ನ ದೂರದಲ್ಲಿ ಅವರಿಬ್ಬರನ್ನ ಗಮನಿಸ್ತಾ ಇರುವಂಥ ಯಶೋಧರ ನೋಡ್ತಾನೆ. ಕಿವಿಸವಿ ದನಿ ಕಣ್ಸವಿ ರೂಪ ಅವಧರಿಸಲೆ ಗಜಬೆಡಂಗ ನೀನುಳಿದೊಡೆ ಸಾವೆಳಲ್ ಎನಗೆ ಮಿಕ್ಕ ಗಂಡರ್ ಸೋದರರೆಂದು ತಿಳಿಪಿದಳ್ ನಂಬುಗೆಯಂ. ನಿನ್ನ ದನಿ ಅನ್ನೋದು ನನಗೆ ಅತ್ಯಂತ ಇಷ್ಟವಾಗಿರುವಂಥದ್ದು. ನಿನ್ನ ರೂಪ ನೋಡಲಿಕ್ಕೆ ನನಗೆ ತುಂಬ ಖುಷಿ ಕೂಡ. ನೀನು ನನ್ನ ಕೈ ಬಿಟ್ಟರೆ ನನಗೆ ಸಾವೇ ಕೊನೆಗೆ. ಗಜಬೆಡಂಗ ಅನ್ನುವಂತಹ ಪದ ಬಳಸ್ತಿದ್ದಾಳೆ. ಅಂದರೆ ಆನೆಯನ್ನು ನೋಡ್ಕೋತಿರುವಂತಹ, ಪಟ್ಟದಾನೆಯನ್ನು ನೋಡ್ಕೋತಿರುವಂತಹ ರಾಜ ಅಂತೇಳಿ. ನೀನು ಉಳಿದೊಡೆ, ನೀನೇನಾದರೂ ನಾನು ಬಿಟ್ಟಿದ್ದೆ ಆದರೆ ನನಗೆ ಕೊನೆಗೆ ಸಾವೇ ಗತಿ. ಮಿಕ್ಕ ಗಂಡರ್ ಸಹೋದರ ಅರಸನೆನಗೆ. ನೋಡಿ, ಮಿಕ್ಕ ಗಂಡರ್ ಬೇರೆ ಯಾವ ಗಂಡಸರು ಕೂಡ ನನಗೆ ಸೋದರರು ಅನ್ನುವಂಥದ್ದನ್ನು ಅವನಿಗೆ ನಂಬಿಕೆ ಬರುವಂತೆ ಅವನಿಗೆ ಹೇಳ್ತಾ ಇದ್ದಾಳೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಇನ್ನೊಂದಷ್ಟು ಪದ್ಯಗಳಿದಾವೆ ಇಲ್ಲಿ. ತಕ್ಷಣ ಈ ಮಾತನ್ನು ಕೇಳಿಕೊಂಡು ಯಶೋಧರನಿಗಾದಂತಹ ರಿಯಾಕ್ಷನನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಆಗಳ್ ಬಾಳ್ ನಿಮಿರ್ದುದು ತೋಳ್ ತೂಗಿದುದು ಮನಂ ಕನಲ್ದು ಈರ್ವರುಂ ಎರಳ್ ಭಾಗಂ ಮಾಡಲ್ ಧೃತಿ ಬಂದ ಆಗಳ್ ಮಾಣೆಂಬ ತೆರದಿ ಪೇಸಿದನ್ ಅರಸಂ. ಆ ತಕ್ಷಣಕ್ಕೆ ಅವನ ರಿಯಾಕ್ಷನ್ ಹೇಗಿತ್ತು ಅಂದರೆ,
ಅವನ ಕತ್ತಿ ಇತ್ತಲ್ಲ ಆಗಲ್ಲ ಅಂದರೆ ಆ ತಕ್ಷಣಕ್ಕೆ ಅವನನ್ನು ನೋಡ್ತಿದ್ದಾಗೆ ಆಗಳ್ ಬಾಳ್ ನಿಮಿರ್ದುದು. ನೋಡಿ ಎಂತಹ ಮಾತನ್ನು ಇಲ್ಲಿ ಹೇಳ್ತಿದ್ದಾರೆ ಅಂದರೆ, ಒಡನೆಯ ಅರಸನ ಕೈಯಲ್ಲಿದ್ದಂತಹ ಖಡ್ಗ ಮೇಲೇಳುತ್ತಂತೆ, ತೋಳು ತೂಗಿತಂತೆ, ಅಂದರೆ ಅದನ್ನು ಕೊಂದಾಕ್ಬಿಡ್ಬೇಕು ಇಬ್ರು ಅಂತ ಮನಸ್ಸಲ್ಲಿ ಅಷ್ಟು ಕಿಚ್ಚನ್ನು ತುಂಬಿಕೊಂಡಿದ್ದಾನೆ. ಒಂದೇ ಸಲಕ್ಕೆ ಇಬ್ಬರೂ ಇಬ್ಬಾಗ ಮಾಡುವ ಮನಸ್ಸು ಅವನಿಗಾಗತ್ತೆ. ತಕ್ಷಣಕ್ಕೆ ಪಕ್ಕನೆ ಅವನಿಗೊಂದು ಸಂಯಮ ಅನ್ನುವಂಥದ್ದು ಬರುತ್ತೆ. ಆಗಳ್ ಮಾಣೆಂಬ ತರಸಿ ಪೇಸಿದನ್ನರಸು. ಬೇಡ ಬೇಡ, ನಾನು ಕೊಲ್ಲೋದು ಬೇಡ ಅಂಥೇಳಿ ಆತ ಅಲ್ಲಿಂದ ಹೊರಗಡೆ ಬರ್ತಾನೆ ಅನ್ನುವಂಥದ್ದು. ಇದನ್ನು ನೀವು ಗಮನಿಸಬೇಕು. ಅಲ್ಲಿ ಇನ್ನೂ ಒಂದು ಪದ್ಯ ಇದೆ, ಏನಂತ, ನಾನು ಕೊಲ್ಲಬೇಕಾಗಿರುವಂಥವ್ರು ಅಲ್ಲ ಇದು, ಈ ಕತ್ತಿ ಎಂತೆಂತಹ ಶೂರರನ್ನು ಕೊಂದಾಕಿರುವಂತಹ ಕತ್ತಿ, ಅಂತಹ ಕತ್ತಿಯಲ್ಲಿ ಇವ್ರನ್ನ ಕೊಲ್ಲಬೇಕಾ ಅಂತೇಳಿ ಆತ ತನ್ನ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಆತ ಈಚೆ ಬರ್ತಾನೆ ಅನ್ನುವಂಥದ್ದು. ಅಳಿಪು ಉಳ್ಳೊಡೆ ನೋಡಿರೆದೊಡೆ ಅಳಿವುದೇ ಪೆಣ್ ತಪ್ಪಿ ನಡೆಯೇ ಛೀ ಕಿಸುಗುಳಿಯಂ ಎಂದು ಉಳಿವುದೇ ಗೆಲ್ಲಂ ಕೊಂದ ಆಪುಳಿ ಪುಟ್ಟುವ ನರಕದೊಳ್ ಬೀಳ್ವನೆ ಚದುರಂ. ಇಲ್ಲಿ ಅವಳಿಗೆ ಅನ್ಯರಲ್ಲಿ ಅಥವಾ ಬೇರೆಯವನಲ್ಲಿ ಆಸೆ ಉಂಟಾಗಿದೆ ಅಂತ ನಾನು ಈಗಾಗಲೇ ನೋಡ್ಕೊಂಡಾಗಿದೆ. ಅವಳನ್ನು ಕತ್ತರಿಸಿ ಬಿಸಾಡಿದ್ರೆ ಅವಳ ಆಸೆ ಕೊನೆಗೊಳ್ಳುತ್ತಾ? ಹೆಣ್ಣು ತಪ್ಪಿ ನಡೆದಾಗ ಛೀ ಹೊಲ್ಸು ಅಂತ ಬಿಟ್ಬಿಡ್ಬೇಕೇ ಹೊರತು ನಾವು ಯಾವತ್ತಾದರೂ ಕೂಡ ಅವರ ಹಿಂದೆ ಹೋಗೋದು ಒಳ್ಳೆಯದಲ್ಲ, ಚತುರವಾದ ವ್ಯಕ್ತಿ ಅಥವಾ ಒಳ್ಳೆಯ ವ್ಯಕ್ತಿಯ ಗುಣ ಅಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳುವಂಥದ್ದು. ಇದು ಜನ್ನನ ಮಾತು ಹೌದು, ಇಲ್ಲಿ ಯಶೋಧರನ ಮಾತು ಹೌದು. ಆ ಅಳಿಪು ಉಳ್ಳೊಡೆ ನೋಡಿದೊಡೆ ನಳಿವುದೇ ಪೆಣ್ ತಪ್ಪಿ ನಡೆ. ಹೆಣ್ಣು ತಪ್ಪಿ ನಡೆದರೆ ಛೀ ಕಿಸುಗುಳಮಂ, ಛೀ ಹೊಲಸು ಅಂತೇಳಿ ಉಳಿವುದೇ. ಗೆಲ್ಲಂ ಕೊಂದ ಆಪುರು ಪುಟ್ಟುವ ನರಕದೊಳ್ ಬೀಳ್ವನೆ ಚದುರಂ. ಯಾರಾದರೂ ಇಂಥವ್ರನ್ನು ಕೊಂದುಬಿಟ್ಟು ನರಕದಲ್ಲಿ ಯಾರಾದರೂ ಬೀಳ್ತಾರ? ಯಾರಾದರೂ ಚದುರ ಅನ್ನುವಂಥವ್ರು, ಚದುರ ಅಂದ್ರೇನು, ಇಂಟೆಲಿಜೆಂಟ್ ಮ್ಯಾನ್ ಅಂತ, ಅಥವಾ ಒಬ್ಬ ರಾಜ ಈ ಕೆಲಸ ಮಾಡೋಕ್ಕೆ ಸಾಧ್ಯನಾ ಅಂತ ಎಂದು ನೆನದಿರಿಯಲ್ಲೊಲ್ಲದೆ ಬಂದ ಅರಸಂ ಮುನ್ನಿನಂತೆ ಪವಡಿಸೆ ತಾನೂ ಬಂದು ಮರಳಿದ ಅರಸನ್ನು ಹೊರಗಿ ಎಂದೊಯ್ಯನೆ ಸಾರ್ದು ಪೆರಗೆ ಪಟ್ಟಿ ಆಗಳ್. ನೋಡಿ, ಅವಳು ಏನೂ ನಡೆದಿಲ್ಲ ಅನ್ನೋ ರೀತಿಯಲ್ಲಿ ರಾಜ ವಾಪಸ್ಸು ಬಂದು ತನ್ನ ಅರಮನೆಯಲ್ಲಿ ಮುನ್ನಿನಂತೆ ಪವಡಿಸೆ, ಮೊದಲು ಹೇಗೆ ಮಲಗಿದ್ನಲ್ಲ ಹಾಗೆ ಮಲ್ಕೋತಾನಂತೆ. ಅಲ್ಲಿ ಯಾರು ಬರ್ತಾರೆ ಅಂತಂದರೆ ಏನು ಈಕೆ ಕೂಡ ಬಂದು ತಾನೂ ಕೂಡ ಅವನ ಜೊತೆಯಲ್ಲಿ ಮಲಕ್ಕೋತಾಳೆ ಅನ್ನುವಂಥದ್ದು. ಎಂದು ನೆನೆದಿರಿ ಒಲ್ಲದೆ ಬಂದನ್ನ ಅರಸ ಮುನ್ನಿನಂತೆ, ಮೊದಲಿನಂತೆ ಅರಸ ವಾಪಸ್ಸು ಬರ್ತಾನೆ, ಪವಡಿಸೆ ಮಲಕ್ಕೋತಾನೆ, ತಾನೂ ಬಂದು ಭಾಳ ಹೊತ್ತಾದಮೇಲೆ ಅವಳು ಬಂದು ಅರಸನಿಗೆ ಹೊರಗಿಕೊಂಡೆ ಮಲಕ್ಕೋತಾಳೆ. ಎಂದೊಯ್ಯನೆ ಸಾರ್ದು ಪೆರಗೆ ಪಟ್ಟಿರ್ಪಳ್ಳಾಗಳ್. ಆ ರೀತಿಯಲ್ಲಿ ಅವನೊಂದಿಗೆ ಅವಳು ಮಲಕ್ಕೋತಾಳೆ ಅನ್ನುವಂಥದ್ದು. ಬದಗುಳಿಗನ ತೋಳ ಮುಟ್ಟಿದ ಸುದತಿಯೊಳ್ಳಿ ಇಂಪಾಗದಂತೆ, ಕೆಟ್ಟುದು ಪುಳಿ ಮುಟ್ಟಿದ ದುಗ್ಧದಂತೆ, ನೀರು ಮುಟ್ಟಿದ ಜೇನಂತೆ ಪತಿಗೆ ಶಯ್ಯ ತಳದವಳು. ಅವಳು ಬಂದು ಇವನನ್ನು ಹೊರಗಿಕೊಂಡು ಮಲಗಿದ್ರೆ ಹೆಂಗಾಯ್ತು ಅನ್ನೋದನ್ನು ಜನ ಹೇಳ್ತಾನೆ. ಪಕ್ಕದಲ್ಲಿ ಬದಗನುಳಿದ ಅಂದರೆ ಬದಗ ಮುಟ್ಟಿದಂತಹ ಹೆಣ್ಣು ತನ್ನನ್ನು ಹೊರಗಿ ಮಲಗಿದಾಗ ಅವನಿಗೆ ಹೆಂಗಾಯ್ತಂತೆ ಅಂದರೆ ಹುಳಿ ಮುಟ್ಟಿದ ದುಗ್ಧದಂತೆ. ಹಾಲಿಗೆ ಹುಳಿ ಮುಟ್ಟಿದ್ರೆ ಹೇಗಾಗುತ್ತೆ ಹಾಗಾಯ್ತಂತೆ. ನೀರು ಮುಟ್ಟಿದ ಜೇನಂತೆ, ಜೇನಿಗೆ ನೀರನ್ನು ತಾಕ್ಸಿದ್ರೆ ಹಾಳಾಗೋಗುತ್ತೆ ಹಾಗಾಯ್ತಂತೆ. ಪತಿಗೆ ಶಯ್ಯ ತೊಳೆದವಳು. ಅವಳು ಅರಮನೆಗೆ ಬಂದು ಇವನು ಪಕ್ಕ ಹೊರಗೆ ಮಲಗಿದ್ರೆ ಇವನಿಗೆ ಆ ರೀತಿ ಆಯಿತು. ಆ ಗಂಡನನ್ನಪ್ಪಿದ ಪೋಗಂಡನ್ನಪ್ಪುವಂತೆ ಮಾಡಿದ ಬಿದಿಯ ಮೂಗಂ ಕೊಯ್ದಿಟ್ಟಿಗೆಯೋಳ್ ಪೋಗರಸದೆ ಕಂಡೆನ್ ಆದೊಡೆಂಬಿಟ್ಟಪನೆ. ಈ ರೀತಿಯಲ್ಲಿ ಏನು ಅಂತಹ ಗಂಡನನ್ನು ಅಪ್ಪಿಕೊಳ್ತಾ ಇದ್ದಂತಹ ತೋಳು ಈಗ ವಿಕೃತ ಮನುಷ್ಯನನ್ನು ಅಪ್ಪುವಂತೆ ಮಾಡಿದ್ದು ಆ ವಿಧಿ. ಅದರ ಮೂಗನ್ನು ಕೊಯ್ದು ಇಟ್ಟಿಗೆಯಲ್ಲಿ ಹಾಕಿ ತಿಕ್ಕದೆ ಬಿಟ್ಟೇನೆ ಅಂಥೇಳಿ
ತನಗೆ ತಾನೇ ಯಶೋಧರ ಮಾತಾಡ್ಕೋತಾನಂತೆ. ಆ ಗಂಡನ್ನಪ್ಪಿದ, ಆ ಗಂಡ ಯಾರು? ಮಾವಟಿಗ. ಪೋಗಂಡನ್ನಪ್ಪುವಂತೆ, ನನ್ನನ್ನು ಅಪ್ಪುವಂತೆ ಮಾಡಿದ ಬಿದಿಯ ಮೋಗಂ, ವಿಧಿಯ ಮೂಗನ್ನ ಕೊಯ್ದಿಟ್ಟು ಇಟ್ಟಿಗೆಯೋಳ್ ಪೋಗರಸದೆ ಕಂಡೆನ್ನಾದೊಡೆಂ ಬಿಟ್ಟಿಪನೆ. ವಿಧಿಯನ್ನು ಅಳೆದುಕೊಳ್ತಾ ಇದ್ದಾನೆ ಮಹಾರಾಜ. ಕೊನೆಯ ಪದ್ಯ ಹೇಳುತ್ತೆ, ಏನೇ ಕೇಳ್ದು ಮಾರಿದತ್ತ ಅವನಿಪನ ಅಭಯ ರುಚಿ ಬಳಿಕೆ ಇಂತೆಂದು ಮನಸ್ಸಿಜನ ಮಾಯೆ ವಿಧಿ ವಿಳಸನದ ನೆರೆಬಂಡೆಯೇ ಕೊಂದು ಕೂಗದೆ ನರರಂ. ಅಭಯ ರುಚಿ ಕುಮಾರ ಈ ಕಥೆಯನ್ನು ಹೇಳ್ತಾ ಇರುವಂಥದ್ದು. ಮನುಷ್ಯರು ಹೇಗೆ ಸರ್ವನಾಶ ಆಗ್ತಾರೆ ಅನ್ನೋದನ್ನು ಮನಸ್ಸಿಜನ ಮಾಯೆ ಮನುಷ್ಯನನ್ನು ಸರ್ವನಾಶ ಮಾಡುತ್ತೆ. ವಿಧಿ ಅದ್ರ ಜೊತೆ ಸೇರಿಕೊಂಡ್ರೆ ಮನಸ್ಸಿಜನ ಮಾಯೆ ಸರ್ವನಾಶ ಆಗುತ್ತೆ ಅನ್ನುವಂಥದ್ದನ್ನು ಅಭಯ ರುಚಿ ಕುಮಾರ ಹೇಳುವಂತಹ ಮಾತು. ಏನೇ ಕೇಳ್ದು ಮಾರಿದತ್ತನಿಗೆ ಅಭಯ ರುಚಿ ಹೇಳುವಂತಹ ಕಥೆ ಇದು. ಇದಕ್ಕೆ ಇನ್ನೊಂದಷ್ಟು ಹಿಂದೆ ಒಂದಷ್ಟು ಕಥೆ ಇದೆ. ಇವರಿಬ್ಬರನ್ನು ಅಭಯ ರುಚಿ ಮತ್ತು ಅಭಯಮತಿಯನ್ನು ಕೊಲ್ಲಿಕ್ಕೆ ಅಂತೇಳಿ ಮಾರಿದತ್ತ ರಾಜ ಕರ್ಕೊಂಬರುವಂಥದ್ದು. ಇದು ಒಂದಲ್ಲ ಒಂದು ಜನ್ಮಗಳಲ್ಲಿ ಜನ್ಮಾಂತರ ಆಗುವಂತಹ ಕತೆ. ಹಾಗಾಗಿ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮಾರಿದತ್ತನಿಗೆ ಅಭಯ ರುಚಿ ಹೇಳುವಂತಹ ಕಥೆ ಇದು. ಮನಸ್ಸಿಜನ ಮಾಯೆ ವಿಧಿ ವಿಳಸನ ನೆರಬಂಡೆಯೇ ಕೊಂದು ಕೂಗದೆ ನರರಂ. ವಿಧಿ ಅನ್ನೋದಂತ ಸೇರ್ಕೊಂಬಿಟ್ರೆ ಮನುಷ್ಯನನ್ನು ನೋಡಿ, ಆ ಮಾತನ್ನು ಹೇಳ್ತಿದ್ದಾನೆ. ವಿಧಿ ವಿಲಾಸದ ಏನಾದರೂ ಜೊತೆ ಸೇರಿದರೆ ಮನಸ್ಸಿಜನ ಮಾಯೆ ಮನುಷ್ಯರನ್ನು ಸರ್ವನಾಶಗೊಳಿಸುತ್ತೆ. ಅಂದರೆ ಇಲ್ಲಿ ಇವಳಿಗೆ ಆದಂತಹ ಅಷ್ಟಾವಂಕ ಮತ್ತು ಅವರಿಬ್ಬರ ಪ್ರೀತಿಗೆ ಏನೆಲ್ಲ ಆಗುತ್ತೆ, ಕಡೆಯಲ್ಲಿ ನೆಕ್ಸ್ಟು ಅವಳಿಗೆ ಗೊತ್ತಾಗುತ್ತೆ ತನ್ನ ಗಂಡನಿಗೆ ಗೊತ್ತಾಗಿದೆ ಅಂತೇಳಿ. ಕಡೆಗೆ ಅವರಿಬ್ಬರಿಗೂ ಅವಳು ವಿಷವನ್ನು ಹಾಕಿ, ಅತ್ತೆಗೂ ಮತ್ತು ಗಂಡನಿಗೂ ವಿಷವನ್ನು ಹಾಕಿ ಸಾಯಿಸ್ತಾಳೆ ಅಮೃತಮತಿ. ಆ ನಂತರದಲ್ಲಿ ಅವರು ಜನ್ಮಾಂತರದಲ್ಲಿ ಏನಾಗಿ ಹುಡ್ತಾರೆ ಅನ್ನುವಂಥದ್ದೆಲ್ಲ ಕಥೆ ಇದೆ. ಈ ಕಥೆ ಇಲ್ಲಿಗೆ ನಿಲ್ಲೋದ್ರಿಂದ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಯಶೋಧರ ಮತ್ತು ಅಮೃತಮತಿಯರ ಪ್ರೀತಿಯ ಮಧ್ಯೆ ಅಷ್ಟಾವಂಕ ಬರ್ತಾನೆ. ಅಷ್ಟಾವಂಕ ಅವನು ಬರೋದಿಲ್ಲ, ಇವಳ ವಿಧಿ ಆ ರೀತಿ ಆಟ ಆಡಿಸುತ್ತೆ. ಅವಳ ಮಧ್ಯೆ ವಿಧಿ ಬಹಳ ದೊಡ್ಡ ಆಟ ಆಡಿಸುತ್ತೆ. ಹಾಗಾಗಿ ಅವಳ ಮನಸ್ಸು ಅವನಿಗೆ ಹಾಡನ್ನು ಕೇಳೇ ಅವಳ ಮನಸ್ಸು ಅವನಿಗೆ ಕೊಡ್ತಾಳೆ. ನಾನು ಇದನ್ನು ಭಾಳ ಕಡೆ ಹೇಳಿದ್ದೀನಿ. 11-12ನೇ ಶತಮಾನದ ಈ ಕಾವ್ಯ ಭಾಳ ಮುಖ್ಯ. ಅಂದರೆ ಇವತ್ತು ಫೇಸ್ಬುಕ್ಕಲ್ಲಿ ನೋಡಿ ಲವ್ ಆಗುತ್ತೆ ಅಂತಾರೆ, ಅವನ ರಿಯಲ್ ಮುಖಗಳು ಗೊತ್ತಿರೋದಿಲ್ಲ. ಅನೇಕ ಮದುವೆಯ ವೆಬ್ಸೈಟ್ಗಳಲ್ಲಿ ನೋಡಿ, ಗಂಡು ಹೆಣ್ಣುಗಳು ನೋಡಿ ಮದುವೆ ಆಗುವಂತಹ ಸಂದರ್ಭದಲ್ಲಿ ಆಗುವಂತಹ ಮೋಸಗಳು. ಅಂದರೆ ಎಲ್ಲೋ ಪ್ರೀತಿ ಹುಟ್ಬಿಡುತ್ತೆ. ಕೆಲವು ಮಾತು ಕೇಳಿ ನಾವು ಕೆಲವು ಸಲ ನೋಡ್ತೀವಿ, ಅಯ್ಯೋ ಇಷ್ಟು ಚಂದ ಇದ್ದಾಳೆ, ಇವನ್ನ ಹೆಂಗೆ ಇಷ್ಟಪಟ್ಲು ಅಂದರೆ, ಇಲ್ಲ ಮೇಡಮ್ ಅವಳು ಗುಣ ನೋಡಿ ಇಷ್ಟಪಟ್ಟೆ ಅನ್ನುವಂಥವ್ರು ಕೆಲವರು ಇದ್ದಾರೆ. ಹಾಗೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ. ಹಾಗಾಗಿ ಕೆಲವು ಸಲ ಲವ್ ಎಟ್ ಫಸ್ಟ್ ಸೈಟ್ ಅಂತಾರೆ, ಲವ್ ಈಸ್ ಬ್ಲೈಂಡ್ ಅಂತಾರೆ. ಕೆಲವು ಸಲ ಲವ್ ಈಸ್ ಬ್ಲೈಂಡು, ಡೆಮ್ಮು ಎಲ್ಲವೂ ಕೂಡ ಹೌದು ಅನ್ನುವಂಥದ್ದನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಅಂತಹ ಒಂದು ಕಾವ್ಯದ ಕಥೆ ಇದು. ಅಂದರೆ ಎಲ್ಲಿ ಇದಕ್ಕೆ ಬೇಕಾದಷ್ಟು ವಿವರಣೆ ಕೊಡಲಿಕ್ಕಿದೆ, ಆದರೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಹೇಳ್ತಿದ್ದೀನಿ. ಇಲ್ಲಿ ಭಾಳ ಮುಖ್ಯವಾಗಿ ಆ ಕಾಲಘಟ್ಟದಲ್ಲಿ ಜೈನ ಧರ್ಮದ ಮತ್ತೆ ಜನ್ಮಾಂತರದ ಕಥೆಯನ್ನು, ಪುನರ್ಜನ್ಮದ ಬಗ್ಗೆ ಹೇಳುವಂತಹ ಕಥೆ ಇದು. ಮತ್ತು ಜೈನ ಧರ್ಮ ಯಾಕೆ ಶ್ರೇಷ್ಠ ಅನ್ನುವಂಥದ್ದನ್ನು ಹೇಳುವಂತಹ ಕಥೆ ಇದು. ಅದಕ್ಕೆ ಯಶೋಧರ ಮತ್ತು ಅಮೃತಮತಿಯ ಕಥೆಯನ್ನು ಒಂದು ಭಾಗವಾಗಿ ತಗೊಂಡು ಬಹಳ ಅದ್ಭುತವಾದ ಕಥೆಯನ್ನು ಮುಂದುವರಿಸ್ತಾನೆ ಅನ್ನುವಂಥದ್ದು ಇಲ್ಲಿ ನೀವು ಗಮನಿಸಬೇಕು. ನಮಸ್ಕಾರ.